ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡುವಾಗಾದರೆ ಒಂದ್ಸಲ ಚಾನಲ್ ಚೆಕ್ಔಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ವೀಡಿಯೋಗೆ ಬಂದರೆ ಇವತ್ತು ನಾನು ರೆಸ್ಟೋರೆಂಟ್ ಸೈಡಲ್ಲಿ ಚಿಕನ್ ಮಂಚೂರಿಯ ಹೇಗೆ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗೂ ಸಂಡೇ ರೋಟೀನ್ ಬಿರಿಯಾನಿ ಕಬಾಬ್ ತಿಂದು ಬೋರ್ ಹೊಡೆದಿದ್ದೆ ಒಂದ್ಸಲ ಈ ಥರ ಚಿಕನ್ ಮಂಚೂರಿಯ ಟ್ರೈ ಮಾಡಿ. ಕಲರ್ ಇಲ್ದಿರಾ, ಅಜಿನೋಮೋಟೊ ಇಲ್ದಿರಾ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ನಾನಂತೂ ಇಲ್ಲಿ ಒಂದು 100 ಗ್ರಾಮ್ಸ್ ಅಷ್ಟು ಬ್ರೆಸ್ಟ್ ಪೀಸಸ್ನೇ ತಗೊಂಡಿದ್ದೀನಿ. ಚಿಕನ್ ಬ್ರೆಸ್ಟ್ ಪೀಸಸ್ ಆದರೆ ಮಂಚೂರಿಯಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದನ್ನು ಸಣ್ಣ ಪೀಸಸ್ ಆಗಿ ವಿಡಿಯೋಲ್ಲಿ ತೋರಿಸ್ತಾ ಇರೋ ಥರ ಕಟ್ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ. ಹಾಗೂ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಗೂ ಉಪ್ಪು ನೀರಲ್ಲಿ ನೆನೆಸಿಡೋದನ್ನ ಮರಿಬೇಡಿ. ಆಮೇಲೆ ನಾವು ಒಂದು ಬೌಲ್ ತಗೊಂಡು ಅದರಲ್ಲಿ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಾಲ್ಟ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿಕೊಂಡು ನಮ್ಮ ಫುಲ್ ಡಿಶ್ ಟೇಸ್ಟೇ ಚೇಂಜ್ ಆಗೋಕ್ಕೆ ಮೇನ್ ರೀಸನ್ ಆದ ಡಾರ್ಕ್ ಸೋಯಾ ಸಾಸ್ನ ಮಿಕ್ಸ್ ಮಾಡುವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಇದು ಮಾಡೋದ್ರಿಂದ ನಿಮಗೆ ಸಕ್ಕ ಟೇಸ್ಟ್ ಬರುತ್ತೆ. ಇದು ಒಂದು ದೊಡ್ಡ ಬಿಗ್ ಟಿಪ್ ಅಂತ ಹೇಳ್ತೀನಿ, ಬಿಕಾಸ್ ಇದು ನನ್ನ ಚಾನಲ್ಲೇ ಮೇ ಬಿ ಸಿಗುತ್ತೆ ನಿಮಗೆ. ಬಿಕಾಸ್ ನಾನು ಟ್ರೈ ಮಾಡಿ ಸಕ್ಸಸ್ ಆಗಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನೊಂದು ಅರ್ಧ ಗಂಟೆ ಕಾಲ ನೆನೆಯಕ್ಕೆ ಬಿಡಬೇಕು. ಮೀನ್ ವೈಲ್ ನಾವು ಎಣ್ಣೆ ಇಟ್ಕೊಂಡು ಅದು ಕಾಯಕ್ಕೆ ಇಡಬೇಕು. ಕಾಯ್ತಾ ಇದ್ದಾಗ ನಾವು ಚಿಕನನ್ನು ಸ್ಲೋ ಫ್ಲೇಮಲ್ಲಿಟ್ಟು ಎಲ್ಲ ಪೀಸಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ನಾವು ಹೈ ಫ್ಲೇಮ್ ಮಾಡಬೇಕು. ಬಿಕಾಸ್ ಫಸ್ಟಲ್ಲೇ ಹೈ ಫ್ಲೇಮ್ ಇಟ್ಟರೆ ಒಂದು ಪೀಸ್ ಡಾರ್ಕ್ ಬ್ರೌನ್ ಆಗುತ್ತೆ, ಒಂದು ಬೇರೆ ಬ್ರೌನ್ ಕಲರ್ ಇರುತ್ತೆ. ಸೊ ಎಲ್ಲ ಈವನ್ನಾಗಿ ಫ್ರೈ ಆಗೋದಕ್ಕೆ ಈ ಟಿಪ್ ಯೂಸ್ ಆಗುತ್ತೆ. ಇದೊಂದು ಡಾರ್ಕ್ ಕಲರ್ ಬಂದಮೇಲೆ ಇದನ್ನು ಗೊತ್ತಾಗುತ್ತಲ್ಲ 90 to 95% ಬಾಯ್ಲ್ ಆದಮೇಲೆ ಫ್ರೈ ಆದಮೇಲೆ ಅದನ್ನು ತೆಗೆದು ಪಾಕದಲ್ಲಿ ಇಟ್ಕೊಳ್ಳಿ. ನಾನು ಅದೇ ಬಾಂಡಿನೇ ಯೂಸ್ ಮಾಡ್ತಾಯಿದ್ದೀನಿ, ಮತ್ತೆ ರೀಯೂಸ್. ಅದ್ರಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಇಟ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಹೆಸಲಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೂ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಪ್ರಾಸೆಸ್ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಆವಾಗೇ ನಿಮ್ಗೆ ಆ ಸ್ಮೋಕಿ ಫ್ಲೇವರ್ ಬರೋದು, ಇಲ್ಲಾಂದರೆ ಬರಲ್ಲ. ಹಾಗೂ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮಲ್ಲಿ ಅರ್ಧ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೇ ಅಥೆಂಟಿಕ್ ಫ್ಲೇವರ್ ಬರುತ್ತೆ, ಮಂಚೂರಿಯನ್ ಫ್ಲೇವರ್. ಹಾಗೂ 1-2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಗೂ 2 ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಂಡು, ಅರ್ಧ ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ವಾಟರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಸ್ಮೋಕ್ ಫ್ಲೇವರ್ ಬರಬೇಕು. ಹಾಗೂ ನಾವು ರೆಡಿ ಮಾಡಿಕೊಂಡಿರುವಂಥ ಪಿಜ್ಜಾ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಈ ಪ್ಲೇಸಲ್ಲಿ ಶೆಜ್ವಾನ್ ಸಾಸ್ ಆದರೂ ಯೂಸ್ ಮಾಡ್ಬೋದು, ಬಟ್ ಖಾರ ಮಾತ್ರ ಯೂಸ್ ಮಾಡೋಂಗಿಲ್ಲ. ನಾನು ಪಿಜ್ಜಾ ಸಾಸ್ ವಿಡಿಯೋ ಲಿಂಕ್ನ ಕೆಳಗಡೆ ಕೊಡ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಒಂದ್ಸಲ ಮಾಡಿಕೊಂಡ್ರೆ ನೀವು ಜಾಸ್ತಿ ರೆಸಿಪೀಸೇ ಕ್ರಿಯೇಟ್ ಮಾಡ್ಬೋದು ಇದರಿಂದ. ಹಾಗೂ ನಾವು ಫ್ರೈ ಮಾಡಿಕೊಂಡಿರುವಂಥ ಚಿಕನ್ ಮಂಚೂರಿಯ ಪೀಸಸ್ ಇತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಟಾಸ್ ಮಾಡ್ಕೊಂಡ್ರೆ ಸಾಕು. ಆಚೆ ಸಿಗುವಂಗೆ ಟೇಸ್ಟಿ ಆಗಿರುವಂಥ ಚಿಕನ್ ಮಂಚೂರಿಯ ಮನೆಯಲ್ಲೇ ರೆಡಿಯಾಗಿರುತ್ತೆ. ಒಂದ್ಸಲ ಈ ಥರ ಮನೆಯವ್ರಿಗೆ ಮಾಡಿಕೊಟ್ಟು ನೋಡಿ, ನಿಮ್ಮನ್ನಂತೂ ತುಂಬ ಹೊಗಳ್ತಾರೆ, ನನ್ನದು ಗ್ಯಾರಂಟಿ. ನನಗಂತೂ ತುಂಬ ಇಷ್ಟ ಇದು. ಹಾಗೂ ಈ ವಿಡಿಯೋ ಯಾರಾದರೂ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಡೌನ್ ಮಾಡಿ. ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಡೌನ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಹಾಗೂ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಡೌನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.